ಬಟ್ರಲ್ಲಿ ಎತ್ತೊಂದು ಪೂಜೆಗೆ ತಾರ ಅವ್ರಿಗೆ ಓಪನ್ ಮಾಡ್ಲಿಕ್ಕೆ ಬರುದಿಲ್ಲ ಮಾರೆ ಎಂತ ವಿಡಿಯೋ ಮಾಡ್ಲಿಕ್ಕೆ ಉಂಟಾ? ಸರಿ ಅದೆಲ್ಲ ಬಿಟ್ಟಾಕು ನೀನು ಎಂತ ಕಿಲಾಡಿ ಅಂತ ಅವ್ರು ಬರ್ಕೊಳ ಅಂತ ನನ್ಗೇನ್ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ? ಏನದು? ಇದೇ ತಗೊಳ್ಳಿ, ಕೊಡಿ. ನಿಂಗೆ ಇಡೀ ದಿನ ಇದೇ ಆಯ್ತು, ಮೇಕಪ್ ಮಾಡೋದೇ ಆಯ್ತು. ಇಡೀ ದಿನ ಮೇಕಪ್ ಮಾಡೋದೇ ಆಯ್ತು. ಹಾ ರಿಯಾ, ಓದಿ ಆಯ್ತಾ? ನಾಳೆ ಎಕ್ಸಾಮ್ ಉಂಟು ಗೊತ್ತುಂಟಲ್ಲ. ನಿಂಗೆ ಇಡೀ ದಿನ ಇದೇ ಆಯ್ತು, ಮೇಕಪ್ ಮಾಡೋದೇ ಆಯ್ತು. 2 ಸಲ ಒಂದು ದಿವಸ ಮೇಕಪ್. ಅದು ಬೇಡ. ಇದನ್ನು ಪ್ರಾಕ್ಟೀಸ್ ಮಾಡಿದರೆ ನಾಡಿದ್ದು ಎಕ್ಸಾಮ್ಗೆ ಇದೇ ಕ್ವಶನ್ ಬರ್ತದಂತೆ, ಅದಕ್ಕೆ ಪ್ರಾಕ್ಟೀಸ್ ಮಾಡುತ್ತಿದ್ದೀರಿ. ಎಂತದ ಪ್ರಸ, ನಾನು ಕೇಳ್ತಾ ಇರೋ ನ್ಯೂಸ್ ಕರೆಕ್ಟಾ? 2-3 ವಾರದಿಂದ ಮನೆಗೆ ಬಂದಿಲ್ಲ ಅಂತ ಹೌದಾ? ನಿನ್ನೆ ನಂಗೆ ಅವಳು ಕಾಲ್ ಮಾಡಿದ್ದಾಳೆ. ವಿಷಯ ಸ್ವಲ್ಪ ನಂಗೆ ಸಹ ಗೊತ್ತುಂಟು. ಅವಳು ಹೇಳೋದು ನೋಡಿದ್ರೆ ನಿನ್ ಮೇಲೆ ನನ್ ಡೌಟ್. ನಿನ್ ತಮ್ಮ ಅಂತ ಎಲ್ಲ ವಿಷಯದಲ್ಲಿ ನಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಆಯ್ತಾ? ಅದೇನ್ ಮಾಡೋದು, ಕರ್ಮ ಅಲ್ವಾ, ನೋಡುವ. ಹೇಳಿದ್ರೆ ಮತ್ತೆ ನಾವೇ ಕೆಟ್ಟವರಾಗಿ ಇರ್ತೇವೆ ಇದರಲ್ಲಿ. ನಿಮ್ಗೆಲ್ಲ ವಿಷಯ ಎಂತ ಗೊತ್ತುಂಟಾ? ಎಂತ ಗೊತ್ತಿಲ್ಲ ಅಲ್ಲ, ಸುಮ್ಮನೆ. 10 ನಿಮಿಷ ಯಾಕೆ ಇನ್ನ ಸ್ವಲ್ಪ ಲೇಟ್ ಆಗಿ ಬರ್ಬೇಕಿತ್ತು. ನನಗೆ ಮೊದ್ಲಿಂದ ವೇಟ್ ಮಾಡಿ ಅಭ್ಯಾಸ ಇದೆ. 10 ನಿಮಿಷ ಯಾಕೆ ಇನ್ನ ಸ್ವಲ್ಪ ಲೇಟ್ ಆಗಿ ಬರ್ಬೇಕಿತ್ತು. ನಂಗೆ ಮೊದ್ಲಿಂದ ವೇಟ್ ಮಾಡಿ ಅಭ್ಯಾಸ ಇದೆ. 10 ನಿಮಿಷ ಯಾಕೆ ಇನ್ನ ಸ್ವಲ್ಪ ಲೇಟ್ ಆಗಿ ಬರ್ಬೇಕಿತ್ತು. ನನಗೆ ವೇಟ್ ಮಾಡಿ ಅಭ್ಯಾಸ ಇದೆ. ಲಾಸ್ಟ್ ಟೈಮ್ ನಿಂಗೆ ನೆನಪಿದ್ಯಾ? ನೀನು ಅರ್ಜೆಂಟ್ ಅಲ್ಲಿ ದೋಸೆ ಮಾಡ್ಕೊಂಡ್ ಬಂದು, ಅದು ದೋಸೆನೋ ಸೀದೋಗಿರೋ ರೊಟ್ಟಿನೋ ಒಂದು ಅರ್ಥ ಆಗಿರ್ಲಿಲ್ಲ. ಅದು ಬಿಡು. ಎಂತ ನನ್ನ ಕಿರಿಕಿರಿ. ಎಂತ ಮಾರ್ರೆ ಇವ್ರದ್ದು?